ಮಾಜಿ ಮೂಡ ಆಯುಕ್ತರ ವಿರುದ್ಧವೇ ಲೋಕಾಯುಕ್ತಕ್ಕೆ ದೂರು ಕೊಡಲಾಗಿದೆ. ನಟೇಶ್ ಹಾಗೆ ದಿನೇಶ್ ಕುಮಾರ್ ವಿರುದ್ಧ ಶಾಸಕ ಶ್ರೀವತ್ಸ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿಗ ಅಧಿಕಾರಿಗಳು ಮಾಜಿ ಲೋಕಾಯುಕ್ತರಿಗೂ ಕೂಡ ಆತಂಕ ಶುರುವಾಗ್ತಾ ಇದೆ. ನಟೇಶ್ ಹಾಗೆ ದಿನೇಶ್ ಕುಮಾರ್ ವಿರುದ್ಧ ಬಿಜೆಪಿ ಶಾಸಕ ಶ್ರೀವತ್ಸ ದೂರನ್ನು ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದ್ದಾವೆ. ಈ ನಟೇಶ್ ಮತ್ತು ದಿನೇಶ್ ಕುಮಾರ್ ಇಬ್ಬರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಕೂಡಲೇ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಇವರು ಒತ್ತಾಯ ಮಾಡಿದ್ದಾರೆ. ಉಂಟಾಗಿರುವ ನಷ್ಟವನ್ನ ಇವರಿಂದಲೇ ವಸೂಲಿ ಮಾಡಬೇಕು. ಲೋಕಾಯುಕ್ತಕ್ಕೆ ದೂರಿನಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ದಿನೇಶ್ ಮತ್ತು ನಟೇಶ್ ಇವರಿಬ್ಬರ ವಿರುದ್ಧ ಶ್ರೀವತ್ಸ ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಇವ್ರ ಪಾತ್ರ ಇದೆ ಅಂತೇಳಿ ಸಾಕಷ್ಟು ಹಗರಣಗಳಾಗಿದ್ದಾವೆ. ಮೂಡಾಗೆ ಅಂದರೆ ಸರ್ಕಾರಕ್ಕೆ ಇಲ್ಲಿ ನಷ್ಟವನ್ನು ಉಂಟು ಮಾಡಿದ್ದಾರೆ ಇಬ್ಬರು ಅಧಿಕಾರಿಗಳು ಇವರ ಅವಧಿಯಲ್ಲಿ. ಹಾಗಾಗಿ ಇದು ಸೂಕ್ತವಾದಂಥ ತನಿಖೆ ಆಗಬೇಕು ಅಂಥೇಳಿ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಈ ಅಧಿಕಾರಿಗಳನ್ನು ಇಬ್ಬರನ್ನು ಬಂಧಿಸಬೇಕು, ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು. ಇಬ್ಬರೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಶ್ರೀವತ್ಸ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನೋಡಿ, ಈಗ ಅಧಿಕಾರಿಗಳು ಅಲ್ಲಿ ಕಣ್ಣಾಮುಚ್ಚಾಲೆ ಆಟ ಆಡಿ ಮೂಡಾದಲ್ಲಿ ಯಾರ್ಯಾರಿಗೂ ಸೈಟನ್ನು ಅಲರ್ಟ್ ಮಾಡಿದ್ದು. ಈಗ ಮುಖ್ಯಮಂತ್ರಿಗಳದ್ದು ಅದೇ ವಿಚಾರ. ಈಗ ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟುಗಳು ಅಥವಾ ತಪ್ಪಿನಿಂದಾಗಿ ಆ ರೀತಿಯಾದಂಥ ಒಂದು ಆರೋಪವನ್ನು ಎದುರಿಸಬೇಕಾಗಿದೆ ಅನ್ನೋದು ಅವ್ರ ವಾದ ಆಗಿದೆ, ಅಂದರೆ ಕಾಂಗ್ರೆಸ್ನವರದ್ದು. ಹಾಗಾಗಿ ಇಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಯಾವ ಮಾನದಂಡದ ಮೇಲೆ ಈ ನಿವೇಶನಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ, ಯಾವ ಕೋಟಾದಡಿ ಇಲ್ಲಿ ನಿಯಮಗಳು ಪಾಲನೆ ಆಗ್ತಾ ಇದ್ದಾವ ಇಲ್ವಾ, ಇದರ ಬಗ್ಗೆ ಕಂಪ್ಲೀಟಾಗಿ ತನಿಖೆ ಆಗುವುದು ಅವಶ್ಯಕವಾಗಿದೆ. ಶ್ರೀವತ್ಸ ಕೂಡ ದೂರಿನಲ್ಲಿ ಅವೆಲ್ಲವನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಕೋಟ್ಯಾನುಕೋಟಿ ಇಲ್ಲಿ ನಷ್ಟ ಆಗಿದೆ, ಇಬ್ಬರು ಅಧಿಕಾರಿಗಳಿಂದ ವಸೂಲಿ ಮಾಡಬೇಕು ಇದೆಲ್ಲವನ್ನು ಕೂಡ. ಯಾಕೆಂದರೆ ಅಲ್ಲಿ ಮೂಡ ಆಯುಕ್ತರು ಯಾರಿರ್ತಾರೋ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಪ್ರತಿಯೊಂದು ಕೂಡ ಒಂದು ಸೈಟು ಯಾವುದೋ ಒಬ್ಬ ಜನಪ್ರತಿನಿಧಿಗೋ ಅಥವಾ ಅವ್ರ ಸಂಬಂಧಿಕರಿಗೋ ಅದು ಕನ್ವರ್ಷನ್ ಆಗಬೇಕು ಅಂತ ಹೇಳಿದ್ರೆ ಇವರ ಒಂದು ಪರ್ಮಿಷನ್ ಬೇಕಾಗುತ್ತೆ, ಅಲ್ಲಿ ಇವರ ಸಹಿ ಬೇಕಾಗುತ್ತೆ. ಇವರ ಅಣತಿ ಇಲ್ಲದೆ ಯಾವುದೂ ಕೂಡ ಆಗೋದಿಲ್ಲ, ಒಂದು ಫೈಲ್ ಕೂಡ ಮೂವ್ ಆಗೋದಿಲ್ಲ. ಹಾಗಾಗಿ ಇದು ಆಳಕ್ಕೆ ಹೋಗಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ.